ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಜರ್ಮನ್ ಹೆಲ್ತ್ ಕೇರ್ ಸಿಸ್ಟಮ್ ಹೇಗಿದೆ, ಸೊ ನಾವು ಇಲ್ಲಿ ಇಮಿಗ್ರೆಂಟ್ಸ್ ಅಂದರೆ ಫಾರಿನರ್ಸ್, ನಾವು ಇವರಿಗೆ ಇಲ್ಲಿ ನಾವೇನಾದರೂ ಪ್ರೆಗ್ನೆಂಟ್ ಆದರೆ ಆ ಪ್ರೊಸೀಜರ್ಸ್ ಏನೇನೆಲ್ಲ ಇರುತ್ತೆ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಶಾಕಿಂಗ್ ವಿಷಯ ಗೊತ್ತಾ ನಿಮಗೆ? ಇಲ್ಲಿ ನಾವು ನಮ್ಮದು ಗೈನಕಾಲಜಿಸ್ಟ್ ಯಾರು ಇರ್ತಾರೆ ಅವರು ನಮ್ಮದು ಡೆಲಿವರಿ ಮಾಡಲ್ಲ. ಏನಕ್ಕೆ? ಕಂಪ್ಲೀಟಾಗಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಯಾರ್ಯಾರು ಜರ್ಮನಿಯಲ್ಲಿ ಇದ್ದೀರಾ ಅವರಿಗಂತೂ ಇದು ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಏನಕ್ಕೆ ಅಂತಂದರೆ, ನೀವು ಪ್ರೆಗ್ನೆಂಟ್ ಆಗಿದ ತಕ್ಷಣ ಫಸ್ಟ್ ಏನು ಕೆಲಸ ಮಾಡಬೇಕಪ್ಪ, ಲೈಕ್ ಯೂಶ್ವಲಿ ನಾವು ಮನೆಯಲ್ಲಿ ಚೆಕ್ ಮಾಡ್ಕೋತೀವಿ, ಕನ್ಫರ್ಮ್ ಆಯಿತು. ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತಂದರೆ, ಜರ್ಮನಿಯಲ್ಲಿ ಹೌಸ್ ಆರ್ಟ್ಸ್ ಅಂತ ಇರ್ತಾರೆ, ಅಂದರೆ ಫ್ಯಾಮಿಲಿ ಡಾಕ್ಟರ್ ಅಂತ. ಸೊ ಇಲ್ಲಿ ನಮಗೆ ಏನೇ ಸಣ್ಣ ಪುಟ್ಟ ಶೀತ, ಜ್ವರ ಆ ಥರ ಏನಾದರೂ ಬಂತು ಅಂತಂದರೆ, ನಮಗೆ ಆಫೀಸಲ್ಲಿ ರಜಾ ಬೇಕು ಅಂತಂದರೆ ಈ ಹೌಸ್ ಆರ್ಟ್ಸಿಂದ ನಾವು ಒಂದು ಪ್ರಿಸ್ಕ್ರಿಪ್ಷನ್ ತೊಗೋತೀವಿ. ಸೊ ಅವ್ರ ಹತ್ರ ಫಸ್ಟ್ ಹೋಗ್ಬೇಕು ನಾವು. ಅವರು ನಮಗೆ ಒಬ್ಬರು ಗೈನಕಾಲಜಿಸ್ಟ್ನ ರೆಕಮೆಂಡ್ ಮಾಡ್ತಾರೆ, ನಮ್ಮ ಏರಿಯಾದಲ್ಲಿ ಯಾರಿರ್ತಾರೆ ಅವರು. ಇಲ್ಲ ನೀವು ಮೊದಲೇ ಯಾರಾದರೂ ಗೈನಕಾಲಜಿಸ್ಟ್ ಹತ್ರ ತೋರಿಸ್ತಾ ಇದ್ದೀರಾ ಅಂದರೆ ನೀವು ಡೈರೆಕ್ಟಾಗಿ ಅವ್ರ ಹತ್ರನೇ ಹೋಗ್ಬೋದು. ಸೊ ಫಸ್ಟ್ ನಂದು ವಿಷಯದಲ್ಲಿ ಹೇಗಾಯಿತು ಅಂತ ಹೇಳ್ತೀನಿ. ನಾವು ನಮ್ಮ ಹೌಸ್ ಆರ್ಟ್ಸ್ ಹತ್ರ ಹೋದ್ವಿ, ಬಿಕಾಸ್ ನಾನು ಜರ್ಮನಿಗೆ ಬಂದಮೇಲೆ ಯಾವುದೇ ಚೆಕಪ್ಪಿಗೆ ನಾನು ಗೈನಕಾಲಜಿಸ್ಟ್ ಹತ್ರ ಹೋಗಿರಲಿಲ್ಲ. ಸೊ ಹೌಸ್ ಆರ್ಟ್ಸ್ ಹತ್ರ ಹೋದಾಗ ಏನಾಯಿತು, ಅವರು ನಮಗೆ ನಮ್ಮ ಏರಿಯಾದಲ್ಲಿರೋ ಒಂದು 2-3 ಗೈನಕಾಲಜಿಸ್ಟ್ದು ರೆಕಮೆಂಡೇಷನ್ ಕೊಟ್ಟರು. ಅವರು ನಿಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೋಬೋದು ಅಂತ ಹೇಳಿ ಒಂದು ಪ್ರಿಸ್ಕ್ರಿಪ್ಷನ್ ಕೊಟ್ಟರು. ಸೊ ನಾವು ಮನೆಗೆ ಬಂದ್ವಿ, ಮತ್ತು ಆ ಗೈನಕಾಲಜಿಸ್ಟ್ದು ಎಲ್ಲ ಅವ್ರದ್ದೆಲ್ಲ ರಿವ್ಯೂಸ್ ಎಲ್ಲ ಹೇಗಿದೆ ನೋಡಿಕೊಂಡ್ವು. ಬಿಕಾಸ್ ಇಲ್ಲಿ ಮೇನ್ ಪ್ರಾಬ್ಲಮ್ ಅಂತಂದರೆ ಎಲ್ಲ ಜರ್ಮನ್ ಮಾತಾಡ್ತಾರೆ, ಈವನ್ ಇನ್ಕ್ಲೂಡಿಂಗ್ ಡಾಕ್ಟರ್ಸ್ ಕೂಡ ಜರ್ಮನ್ ಮಾತಾಡ್ತಾರೆ. ಸೊ ಫಸ್ಟು ನಮಗೆ ಏನಂತಂದರೆ, ಈಗ ಇದು ಹೆಲ್ತ್ ವಿಷಯ. ಸೊ ಸಡನ್ನಾಗಿ ಹೋಗಿ ನಾವು ಅವರು ಜರ್ಮನ್ ಮಾತಾಡ್ತಿದ್ರೆ ನಮಗೇನು ಅರ್ಥ ಆಗ್ತಿಲ್ಲ ಅಂದರೆ ಪಕ್ಕ ಕಷ್ಟ ಆಗುತ್ತೆ. ಸೊ ಏನು ಮಾಡ್ಬೇಕಂತಂದರೆ, ಅದು ಇಂಗ್ಲೀಷ್ ಮಾತಾಡ್ತಾರಾ ಇಲ್ವಾ ಅಂತ ನೋಡ್ಕೋಬೇಕು. ಸೊ ನಾವು ಅದೇ ಮಾಡಿದ್ದು ಫಸ್ಟು. ರಿವ್ಯೂಸಲ್ಲಿ ಹೋಗಿ ಡಾಕ್ಟರ್ ಹೇಗಿದ್ದಾರೆ ಅಂದರೆ, ಸ್ವಲ್ಪ ಜರ್ಮನ್ಸು ರೂಡ್ ಅಂತ ಹೇಳಲ್ಲ, ಬಟ್ ತುಂಬ ಸ್ಟ್ರೇಟ್ ಫಾರ್ವರ್ಡು. ಸೊ ಕೆಲವರಿಗೆ ಈ ಥರ ಏನಾದರೂ ಎಮೋಷ್ನಲ್ ಆಗಿ ನಾವು ಓಕೆ ಏನಾದರೂ ಅವರು ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ಏನು ಹಿಂಗೆ ಹೇಳ್ತಿದ್ದಾರೆ ಅಂತೆಲ್ಲ ಅನಿಸುತ್ತೆ ಅಂದರೆ, ಸೊ ರಿವ್ಯೂಸ್ನ ನೋಡ್ಕೊಂಡು ಹೋಗಿ. ಸೊ ದಟ್ ಈಸ್ ಫಸ್ಟ್ ಪಾಯಿಂಟ್. ಗೈನಕಾಲಜಿಸ್ಟ್ನ ಹುಡುಕಬೇಕು, ಅವ್ರು ಇಂಗ್ಲೀಷ್ ಮಾತಾಡೋರಾಗಿರಬೇಕು. ನಮ್ಮ ವಿಷಯದಲ್ಲೂ ಅಷ್ಟೇ, ನಾವು ಗೈನಕಾಲಜಿಸ್ಟ್ ಇಂಗ್ಲೀಷ್ ಮಾತಾಡ್ತಾರಾ ಇಲ್ವಾ ಅಂತ ನೋಡ್ಕೊಂಡ್ವಿ. ಏನು ಗೊತ್ತಾ, ನಮಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳಕ್ಕೆ ನೋಡ್ತಾ ಇದ್ದೀವಿ, ಅಪಾಯಿಂಟ್ಮೆಂಟೇ ಸಿಗ್ತಿಲ್ಲ. ಲಿಟ್ರಲಿ ಹೆಂಗಾಯಿತು ಅಂದರೆ, ಆಮೇಲೆ ನಮ್ಮ ಹೌಸ್ ಆರ್ಟ್ಸ್ ಅವ್ರ ಹತ್ರನೇ ಮತ್ತೆ ಹೇಳಿ ಹಿಂಗೆ ಅಪಾಯಿಂಟ್ಮೆಂಟ್ ಸಿಗ್ತಿಲ್ಲ, ಅವರು ಇನ್ನೂ 2 ತಿಂಗಳಾದಮೇಲೆ ಅಂತಿದ್ದಾರೆ. ಅವಾಗ ಆಲ್ರೆಡಿ ನನಗೆ ಆಲ್ಮೋಸ್ಟ್ ಒಂದು 4 ವೀಕ್ಸ್ ಆಗಿದೆ ಅಂತ ಅನಿಸುತ್ತೆ. ಅವರು ಇನ್ನೂ 2 ಮಂತ್ಸ್ ಆದಮೇಲೆ ಅಪಾಯಿಂಟ್ಮೆಂಟ್ ಇದೆ ಅಂತಿದ್ದಾರೆ. ಆಮೇಲೆ ಹೌಸ್ ಆರ್ಟ್ಸೇ ನಮಗೆ ಕೊಡಿಸಿದ್ರು ಅಪಾಯಿಂಟ್ಮೆಂಟು. ನಮಗೆ 1 ವಾರ ಆದಮೇಲೆ ಅಪಾಯಿಂಟ್ಮೆಂಟ್ ಸಿಕ್ತು. ಸೊ ಫಸ್ಟ್ ಅಪಾಯಿಂಟ್ಮೆಂಟ್ ಏನಿತ್ತಪ್ಪ ಅಂದರೆ, ಲೈಕ್ ಜನರಲಿ ಅವರು ಓವರಾಲ್ ಎಲ್ಲ ಟೆಸ್ಟ್ ಮಾಡಿದರು, ಬ್ಲಡ್ ಟೆಸ್ಟು ನಮ್ಮದು ಎಲ್ಲ ಟೆಸ್ಟ್ಗಳನ್ನ ಮಾಡಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಅಂತ ಹೇಳಿದ್ಮೇಲಿಂದ ನೀವು ಇಲ್ಲೇ ಕಂಟಿನ್ಯೂ ಮಾಡ್ತೀರಾ ಅಂತ ನಮ್ಮನ್ನು ಕೇಳಿದರು. ನಾವು ಅಲ್ಲೇ ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿದ್ಮೇಲೆ, ಸೊ ರೆಗ್ಯುಲರ್ ಚೆಕಪ್ಸ್ ಇರ್ತಿತ್ತು. ಎವ್ರಿ ಮಂತ್ ರೆಗ್ಯುಲರ್ ಚೆಕಪ್ಸು 4 ವೀಕ್ಸಿಗೆ ಒಂದ್ಸಲ. ಸೊ ಒಂದ್ಸಲ ಫಸ್ಟ್ ಟೈಮ್ ನಿಮಗೆ ಗೈನಕಾಲಜಿಸ್ಟ್ ಅಪಾಯಿಂಟ್ಮೆಂಟ್ ಸಿಕ್ಬಿಡ್ತು ಅಂದರೆ ನೆಕ್ಸ್ಟ್ ಈಸಿ ಆಗಿಬಿಡುತ್ತೆ. ಏನಕ್ಕೆ ಅಂತಂದರೆ, ಕಂಟಿನ್ಯೂಸ್ ಆಗಿ ಅವರೇ ಅಪಾಯಿಂಟ್ಮೆಂಟ್ಗಳನ್ನ ಕೊಟ್ಬಿಡ್ತಾರೆ ನಮಗೆ. ಸೊ ಫಸ್ಟ್ ಗೈನಕಾಲಜಿಸ್ಟ್ ಆಯಿತು. ಅದಾಗಿದ್ಮೇಲಿಂದ ನನಗೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇದ್ದೆ, ನಾನು ಚೆಕಪ್ಪಿಗೆ ಬರ್ತಾ ಇದ್ದೆ. ಸಡನ್ನಾಗಿ ಒಂದು 5th ಮಂತಲ್ಲಿ ನಂದು ಡಾಕ್ಟರ್ ಕೇಳಿದರು, ಹೆಬಾಮೆ ಇದ್ದಾರಾ ನಿಮಗೆ, ಹುಡ್ಕೊಂಡಿದ್ದೀರಾ ಅಂತ. ನಾನು ಹೆಬಾಮೆ ಅಂದರೆ ಏನು ಅಂತ. ಆಮೇಲೆ ಇಲ್ಲಿ ಹೆಬಾಮೆ ಅಂತಂದರೆ ನರ್ಸ್ ಥರ, ಬಟ್ ಮಿಡ್ ವೈಫ್ ಅಂತಂದರೆ ನಮಗೆ ಪ್ರೆಗ್ನೆನ್ಸಿಯಲ್ಲಿ ಮತ್ತು ಮಗು ಆದಮೇಲೆ ಸಪೋರ್ಟ್ ಮಾಡಲಿಕ್ಕೆ ಅಂತ ಹೇಳಿ ಇದು ಒಂದು ಸಿಸ್ಟಮ್ ಇದೆ ಇಲ್ಲಿ ಜರ್ಮನಿಯಲ್ಲಿ. ಬಿಕಾಸ್ ನಿಮಗೆ ಗೊತ್ತಿರ್ಬೋದು, ಮೋಸ್ಟ್ ಆಫ್ ದ ಫ್ಯಾಮಿಲೀಸ್ ಇಲ್ಲಿ ನ್ಯೂಕ್ಲಿಯರ್ ಇರುತ್ತೆ. ಸೊ ಹಸ್ಬೆಂಡ್ ಆ್ಯಂಡ್ ವೈಫ್ ಅಷ್ಟೇ ಇರ್ತಾರೆ. ಸೊ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತಂದರೆ ಯಾರಾದ್ರೂ ಬೇಕೇ ಬೇಕು, ಡೆಲಿವರಿ ಆದಮೇಲೆ ಅಲ್ಲ. ಸೊ ಅವ್ರು ಹೇಳಿದರು. ಆಮೇಲಿಂದ ಬಂದು ಚೆಕ್ ಮಾಡೋಕ್ಕೆ ಶುರು ಮಾಡಿದೆ, ಮಿಡ್ ವೈಫ್ಸ್ ಸಿಗ್ತಾರಾ ಅಂತ. ಎಷ್ಟು ಕಷ್ಟ ಆಯಿತು ಅಂತಂದರೆ, ಎಗೇನ್ ನಮಗೆ ಇಲ್ಲಿ ಮಿಡ್ ವೈಫ್ಗಳು ಸಿಗ್ಬೋದು, ಅಂದರೆ ತುಂಬ ಜನ ಇರ್ತಾರೆ, ಬಟ್ ಪ್ರಾಬ್ಲಮ್ ಎಗೇನ್ ಇಂಗ್ಲೀಷ್ ಮಾತಾಡೋರನ್ನ ಹುಡ್ಕೋಬೇಕು ನಾವು. ಸೊ ಮಿಡ್ ವೈಫ್ನ ಹುಡ್ಕೋಕ್ಕೆ ಶುರು ಮಾಡಿದ್ವಿ. ಒಂದಷ್ಟು ವೆಬ್ಸೈಟ್ಸ್ ಎಲ್ಲ ಇತ್ತು, ಅದರಲ್ಲೆಲ್ಲ ಚೆಕ್ ಮಾಡಿದ್ವಿ. ಸೊ ನಿಮಗೆ ಇದ್ರ ಬಗ್ಗೆ ತುಂಬ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ಹೇಳಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಹೇಗೆ ಹುಡ್ಕೋದು ಹೆಬಾಮಿನ ಅಂತ. ಸೊ ಹೆಬಾಮೀಸ್ ಅಂತಂದರೆ ಏನು ಮಾಡ್ತಾರಪ್ಪ ಅಂದರೆ, ಸ್ಟಾರ್ಟಿಂಗಲ್ಲಿ ಅವ್ರದ್ದೇ ಒಂದು ಕ್ಲಿನಿಕ್ ಪ್ರಾಕ್ಟೀಸ್ ಇರುತ್ತೆ. ಪ್ರಾಕ್ಟೀಸ್ ಇಲ್ಲ, ಅವರು ಇಂಡಿವಿಜುವಲಾಗಿ ಮಾಡ್ತಾ ಇದ್ದಾರೆ ಅಂತಂದರೆ, ಅವರು ನಮ್ಮ ಮನೆಗೆ ಬರ್ತಾರೆ. ಮನೆಗೆ ಬಂದು ನಮಗೆ ಏನೆಲ್ಲ ಡೌಟ್ಸ್ ಇದೆ ಎಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ. ಸೊ ಪ್ರೆಗ್ನೆನ್ಸಿಯಲ್ಲಿರ್ಬೋದು, ನಮಗೆ ಸಡನ್ನಾಗಿ ಏನೋ ಒಂದು ಭಯ ಆಗುತ್ತೆ, ಏನು ಅಂತ ಗೊತ್ತಿರಲ್ಲ. ಬಿಕಾಸ್ ಡಾಕ್ಟರ್ ಹತ್ರ ನಮಗೆ ಎವ್ರಿ ಮಂತ್ ಅಷ್ಟೇ ಹೋಗೋಕ್ಕಾಗೋದು. ಅವರಿಗೆ ಡಾಕ್ಟರಿಗೆ ನಾವು ಇಂಡಿಯಾದಲ್ಲಿ ಕಾಲ್ ಮಾಡಿ ಕೇಳ್ಕೊತೀವಲ್ವ. ಸೊ ಲೈಕ್ ಪರ್ಸ್ನಲಾಗಿ ನಾವು ಡಾಕ್ಟರ್ನ ಕಾಲ್ ಮಾಡಿ ಹೀಗೆ ನನಗೇನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳ್ಕೊಬೋದು. ಬಟ್ ಇಲ್ಲಿ ಜರ್ಮನಿಯೆಲ್ಲ ಹಂಗಾಗಲ್ಲ. ನಮಗೇನಾದರೂ ಡೌಟ್ಸ್ ಇದೆ ಅಂದರೆ ನಾವು ಅಪಾಯಿಂಟ್ಮೆಂಟ್ ತೊಗೊಂಡು ಡಾಕ್ಟರ್ ಹತ್ರ ಹೋಗಲೇಬೇಕು. ಸೊ ಅಪಾಯಿಂಟ್ಮೆಂಟ್ ಸಿಗೋದೂ ಕಷ್ಟ. ಸೊ ಈ ಹೆಬಾಮೆ ಇರೋದು ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿರುತ್ತೆ. ನಾನೇನು ಮಾಡಿದೆ ಅಂತಂದರೆ, ಲೈಕ್ ಆಲ್ಮೋಸ್ಟ್ 6 ಮಂತ್ಸ್ವರೆಗೂ ನಂಗೆ ಹೆಬಾಮೆ ಸಿಕ್ಕೇ ಇರಲಿಲ್ಲ. ಹುಡುಕುವಾಗೂ ನೆಕ್ಸ್ಟು ಆಲ್ಮೋಸ್ಟ್ ಒಂದು 7 ಮಂತ್ ಅರೌಂಡು ನನಗೆ ಕನ್ಫರ್ಮ್ ಆಯಿತು, ಒಬ್ಬರು ಹೆಬಾಮೆ ಸಿಕ್ಕಿದ್ರು.
ಅವರು ಪ್ರಾಕ್ಟೀಸ್ ಇತ್ತು ಅವ್ರದ್ದೇ. ಸೊ ಸ್ಟಾರ್ಟಿಂಗಲ್ಲಿ ನಾವು ಅವ್ರದ್ದು ಪ್ರಾಕ್ಟೀಸ್ಗೆ ಹೋಗ್ಬೋದಿತ್ತು. ಅವರು ಅಲ್ಲೂ ಕೂಡ ಚೆಕಪ್ ಮಾಡ್ತಾಯಿದ್ರು ನಮ್ಮದು, ಲೈಕ್ ಡಾಕ್ಟರ್ ಹೇಗೆ ಎಲ್ಲ ಪ್ರೊಸೀಜರ್ ಚೆಕಪ್ಸ್ ಎಲ್ಲ ಮಾಡ್ತಾಯಿದ್ರು ಅದೇ ಥರ ಹೆಬಾಮೆ ಕೂಡ ಮಾಡ್ತಾರೆ ಎಲ್ಲ ಚೆಕಪ್ಸು. ಹೆಬಾಮೆ ಅಂತಂದರೆ ಡಾಕ್ಟರಿಗಿಂತ ಸ್ವಲ್ಪ ಬೆಟರ್, ಯಾಕೆಂತಂದರೆ ಅವ್ರು ತುಂಬ ಕ್ಯಾಶುಯಲಾಗಿ ಮಾತಾಡ್ತಾರೆ ನಮ್ಮ ಜೊತೆಗೆ, ನಮ್ಗೆ ಏನೇನು ಡೌಟ್ಸ್ ಇದೆ ಎಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ. ಸೊ ಇದಾಯಿತು. ನೆಕ್ಸ್ಟು ಹೆಬಾಮೆ ಆಯಿತು, ಓಕೆ. ನೆಕ್ಸ್ಟ್ ಇವಾಗ ನಮಗೆ ಸಪೋರ್ಟ್ ಮಾಡ್ಲಿಕ್ಕೆ ಒಬ್ರು ಇದ್ದಾರೆ ಅಂತ ಆಯಿತು. ನೆಕ್ಸ್ಟ್ ಏನಪ್ಪ ಅಂತಂದರೆ ಜರ್ಮನಿಯಲ್ಲಿ ನಾವು ಹಾಸ್ಪಿಟಲ್ ರಿಜಿಸ್ಟ್ರೇಷನ್ಸ್ ಮಾಡಬೇಕು. ಅಂದರೆ ಈಗ ನಾನು ಗೈನಕಾಲಜಿಸ್ಟ್ ಒಬ್ಬರ ಹತ್ರ ತೋರಿಸ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ 9 ಮಂತ್ವರೆಗೂ ಅವ್ರ ಹತ್ರ ತೋರಿಸ್ತಾ ಇರ್ಬೋದು. ಬಟ್ ನಾನು ಡೆಲಿವರಿ ಮಾಡಿಸ್ಕೋಬೇಕು ಅಂತಂದರೆ ಸಪ್ರೇಟಾಗಿ ಹಾಸ್ಪಿಟಲ್ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಸೊ ಆ ರಿಜಿಸ್ಟ್ರೇಷನಿಗೆ ಇಲ್ಲಿ ಹೆಂಗಿರುತ್ತೆ ಪ್ರೊಸೀಜರಪ್ಪ ಅಂದರೆ, ಎಲ್ಲ ಹಾಸ್ಪಿಟಲ್ಗಳನ್ನು ಲೈಕ್ ಮಂಡೇ ಅಥವಾ ಟ್ಯೂಸ್ಡೇ ಒಂದು 6 to 7 o'clock ಒಂದು ನಮಗೆ ವಿಸಿಟಿಂಗ್ ಟೈಮ್ ಅಂತ ಕೊಡ್ತಾರೆ. ಅಲ್ಲಿ ಹೋಗಿ ನಾವು ಕಂಪ್ಲೀಟಾಗಿ ಲೇಬರ್ ರೂಮ್ ಹೇಗಿರುತ್ತೆ, ನಾವು ಉಳ್ಕೊಳ್ಳೋ ರೂಮ್ ಹೇಗಿರುತ್ತೆ, ಮತ್ತು ಡಾಕ್ಟರ್ ಅವ್ರದ್ದು ಏನೇನು ಫೆಸಿಲಿಟಿ ಇದೆ ಹಾಸ್ಪಿಟಲಲ್ಲಿ, ಸೊ ಏನೇನಕ್ಕೆ ಪೇ ಮಾಡಬೇಕು ಎಲ್ಲದನ್ನು ನೀಟಾಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದೊಂದು ಪ್ರೋಗ್ರಾಮಿಗೆ ಹೋಗ್ಬೋದು. ಹೋಗಿ ನೋಡಿ ನಮಗೆ ಇಷ್ಟ ಆಯಿತು ಅಂತಂದರೆ ನೆಕ್ಸ್ಟು ರಿಜಿಸ್ಟರ್ ಮಾಡ್ಕೋಬೋದು. ಸೊ ನಮ್ಮ ಆಕನಲ್ಲಿ ಒಂದು 3 ಹಾಸ್ಪಿಟಲ್ ಇತ್ತು. ನಾನು 2 ಹಾಸ್ಪಿಟಲ್, ನಮ್ಮ ಮನೆಗಿಂತ ಒಂದು 10 ನಿಮಿಷ ಇರೋ 2 ಹಾಸ್ಪಿಟಲಿಗೆ ಹೋಗಿ ಹೇಗಿದೆ ಹಾಸ್ಪಿಟಲ್ ಅಂತೆಲ್ಲ ನೋಡ್ಕೊಬಂದೆ. ಅಲ್ಲಿ ಮನ್ಸನ್ನು ನನಗೆ ಅದೇ ಇದ್ದಿದ್ದು, ಲೈಕ್ ತುಂಬ ಲೈಕ್ ಡೆಲಿವರಿಗೆ ಹೋದಾಗ ನೀವು ಅಷ್ಟು ಪೇನಲ್ಲಿ ಇರ್ತೀರಾ, ಯಾರಾದರೂ ಜರ್ಮನಲ್ಲಿ ಮಾತಾಡ್ತಿದ್ದಾರೆ ಅಂದರೆ ನಿಮ್ಗೆ ಹೇಗೆ ಅನಿಸ್ಬೋದಲ್ವಾ. ಸೊ ನನಗೆ ಇಂಗ್ಲೀಷ್ ಮಾತಾಡೋರು ಬೇಕಿತ್ತು. 2 ಹಾಸ್ಪಿಟಲ್ ತುಂಬ ಚೆನ್ನಾಗಿತ್ತು, ಎಲ್ಲ ಫೆಸಿಲಿಟಿ ಜಾಸ್ತಿನೇ ಇತ್ತು. ಬಟ್ ನಾನು ಚೂಸ್ ಮಾಡಿದ್ದು ಹಾಸ್ಪಿಟ್ಲಲ್ಲಿ ಸ್ವಲ್ಪ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದರು. ಸೊ ಸ್ಟೂಡೆಂಟ್ಸ್ ಜಾಸ್ತಿ ಇದ್ದರೆ ನರ್ಸ್ಗಳೆಲ್ಲ ಇಂಗ್ಲೀಷ್ ಮಾತಾಡ್ತಾರಲ್ಲ ಅಂತ ಹೇಳಿ ನಾನು ಅದನ್ನು ಚೂಸ್ ಮಾಡಿದೆ. ಸೊ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸು. ಏನಕ್ಕೆ ಅಂತಂದರೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳೇಬೇಕು ಹಾಸ್ಪಿಟಲ್ಲು. ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಲೈಕ್ ಏನಾದರೂ ಲೇಬರ್ ಪೇಯ್ನ್ ಬಂತು ಅಂದ ತಕ್ಷಣ ಇಮಿಡಿಯೇಟಾಗಿ ನೀವು ಡೆಲಿವರಿ ರೂಮಿಗೆ ಡೈರೆಕ್ಟಾಗಿ ಸಪ್ರೇಟ್ ನಂಬರ್ ಕೊಟ್ಟಿರ್ತಾರೆ ನಿಮಗೆ, ಆ ನಂಬರಿಗೆ ಕಾಲ್ ಮಾಡಿ ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಹೋಗ್ಬಿಡ್ಬೋದು. ಸೊ ಇದಾಗಿದ ಮೇಲಿಂದ ನೆಕ್ಸ್ಟು ಹಾಸ್ಪಿಟಲ್ ರಿಜಿಸ್ಟರ್ ಮಾಡಿದ್ವಿ, ಮುಗೀತಷ್ಟೇ. ಇನ್ನು ನೆಕ್ಸ್ಟು ಹಾಸ್ಪಿಟಲ್ಗೂ ನಮಗೂ ಏನು ಅಷ್ಟೊಂದು ಕನೆಕ್ಷನ್ ಇರಲ್ಲ, ಡೈರೆಕ್ಟಾಗಿ ನೀವು ಡೆಲಿವರಿಗೆ ಹೋಗ್ತೀರಾ ಅಲ್ಲಿಗೆ. ಕೊನೆಗೆ ಇಲ್ಲಿ ಜರ್ಮನಿಯಲ್ಲಿ ಹೇಗಿರುತ್ತೆ ಅಂತಂದರೆ ಆಲ್ಮೋಸ್ಟ್ 9th ಮಂತ್ ಅಲ್ಲಿವರೆಗೂ ನಿಮಗೆ ಏನಾದರೂ ಪೇನ್ ಬಂದಿಲ್ಲಪ್ಪ ಅಂತಂದರೆ, ಸೊ ಅದಾಗಿದ ಮೇಲಿಂದ 8 to 7 days ವೆಯ್ಟ್ ಮಾಡ್ತಾರೆ. ಎವ್ರಿ ಡೇ ಹಾಸ್ಪಿಟಲ್ಗೆ ಹೋಗ್ಬೇಕು ಅವಾಗ. ಸೊ 9th ಮಂತ್ವರೆಗೂ ನೀವು ಗೈನಕಾಲಜಿಸ್ಟ್ ಹತ್ರ ಹೋಗ್ತಿರ್ತಾರ. 9th ಮಂತ್ ಮುಗಿದ ಮೇಲೆ ಎವ್ರಿ ಡೇ ಹಾಸ್ಪಿಟಲಿಗೆ ಹೋಗಿ ಚೆಕಪ್ ಮಾಡಿಸ್ಕೊಂಬರ್ಬೋದು. ಈ 7th ಡೇ ಆದಮೇಲೂ ಇನ್ನೂ ಲೇಬರ್ ಪೇಯ್ನ್ ಬಂದಿಲ್ಲ ಅಂತಂದರೆ ಆವಾಗ ಅವರು ಇಂಡ್ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಜರ್ಮನಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಕವರ್ ಮಾಡುತ್ತೆ. ಲೈಕ್ ನಮ್ದು ಏನೇನು ಕಾಸ್ಟ್ ಇರುತ್ತೆ ಎಲ್ಲನೂ ಕವರ್ ಮಾಡುತ್ತೆ ಇಲ್ಲಿ. ಎಕ್ಸೆಪ್ಟ್ ನಾವೇನಾದರೂ ಎಕ್ಸ್ಟ್ರಾ ಫೆಸಿಲಿಟಿ ತೊಗೊಂಡ್ರೆ, ನಮ್ಮ ಕೇಸಲ್ಲಿ ಏನಾಯಿತು ಅಂದರೆ ನಾವು ಫ್ಯಾಮಿಲಿ ರೂಮ್ ತೊಗೊಂಡ್ವಿ. ಸೊ ಫ್ಯಾಮಿಲಿ ರೂಮಿಗೆ ಎಕ್ಸ್ಟ್ರಾ ಅದು ಪೇ ಮಾಡಬೇಕು, ಇಲ್ಲ ಅಂತಂದರೆ ಎಲ್ಲನೂ ಕವರ್ ಆಗುತ್ತೆ ಎಕ್ಸೆಪ್ಟ್ ಫಾರ್ ದ ಮೆಡಿಸಿನ್. ಸೊ ನಾವೇನು ಮೆಡಿಸಿನ್ ಸಪ್ರೇಟಾಗಿ ತೊಗೋತೀನಿ ಇವಾಗ. ಸೊ ಇವಾಗ ನ್ಯೂಟ್ರಿಷನ್ಸ್ಗೆ ಅಂತ ಹೇಳಿ ಒಂದಷ್ಟು ಅವರು ನನಗೆ ಮೆಡಿಸಿನ್ ಸಪ್ರೇಟಾಗಿ ತೊಗೊಳಕ್ಕೆ ಹೇಳಿದ್ರು, ಅದೆಲ್ಲ ಸಪ್ರೇಟ್ ಕಾಸ್ಟ್ ಆಯಿತು. ನನಗೆ ಸ್ವಲ್ಪ ಐರನ್ ಕಡಿಮೆ ಇತ್ತು, ಸೊ ಐರನ್ ನನಗೆ ಸಪ್ಲಿಮೆಂಟ್ಸ್ ತೊಗೊಳಕ್ಕೆ ಹೇಳಿದ್ರು, ಅದಕ್ಕೆ ಸಪ್ರೇಟ್ ಕಾಸ್ಟ್ ಆಯಿತು. ಅದನ್ನು ಬಿಟ್ಟು ಮಿಕ್ಕಿದೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಕವರ್ ಆಗುತ್ತೆ ನಮಗೆ. ಸೊ ಇಂಡಿಯಾಗೂ ಜರ್ಮನಿಗೂ ಮೇಜರ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ, ಇಲ್ಲಿ ನೀವು ನಂದೇನಾದ್ರೂ ಬರ್ತ್ ಸ್ಟೋರಿ ವ್ಲಾಗ್ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಬನ್ನಿ. ನನಗೆ 50 ಅವರು ಡೆಲಿವರಿ ಪೇಯ್ನ್ ಇತ್ತು. ಲೈಕ್ ಎಷ್ಟು ಅಂತಂದರೆ ಫುಲ್ ಎಲ್ಲನೂ ನ್ಯಾಚುರಲಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಇಲ್ಲಿ. ಸೊ ನಾನು ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೇಗಿತ್ತು. ನಾನು ಹಾಸ್ಪಿಟಲ್ಗೆ ಹೋದಾಗಿಂದ ನಾವು ಮನೆಗೆ ಬರೋವರೆಗೂ ನಮ್ಮದು ಕಂಪ್ಲೀಟ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಒಂದು ಸಪ್ರೇಟ್ ವ್ಲಾಗ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡ್ಕೊಂಬನ್ನಿ. ಸೊ ಒಂದು ಥರದಲ್ಲಿ ನನಗೆ ತುಂಬ ಭಯ ಏನಾಗಲಿಲ್ಲ. ಲೈಕ್ ಫ್ಯಾಮಿಲಿಯಿಂದ ಹೊರಗಡೆ ಇದ್ಕೊಂಡು ನಾವು ಇಲ್ಲಿ ಹೊರಗಡೆ ಡೆಲಿವರಿ ಆಗೋದು ಅಂತಂದರೆ ಅಷ್ಟು ಈಸಿ ಅಲ್ಲ, ಬಿಕಾಸ್ ಯಾರೂ ಇಲ್ಲದೇನೆ. ಬಟ್ ಜರ್ಮನಿಯಲ್ಲಿ ಎಲ್ಲರೂ ಕ್ವೈಟ್ ಸಪೋರ್ಟಿವ್. ಪ್ರೆಗ್ನೆನ್ಸಿ ಅಂತಂದರೆ ನೀವೆಲ್ಲೇ ಹೋದ್ರೂ ದೇ ವಿಲ್ ಟ್ರೀಟ್ ಯು ವೆರಿ ವೆಲ್. ಸೊ ಆರಾಮಾಗಿ ಏನೂ ಟೆನ್ಷನ್ ಇಲ್ಲದೇ ನಿಮ್ಮ ಪಾರ್ಟ್ನರ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅಂತಂದರೆ ಆರಾಮಾಗಿ ನೀವು ಇಲ್ಲಿ ಜರ್ಮನಿಯಲ್ಲಿ ಡೆಲಿವರಿ ಮಾಡಿಸ್ಕೋಬೋದು. ನಾನು ನಿಮಗೆ ಮೊದಲೇ ಹೇಳಿದೆ, ಇಲ್ಲಿ ಗೈನಕಾಲಜಿಸ್ಟು ನಮ್ಮ ಚೆಕಪ್ ರೆಗ್ಯುಲರ್ ಚೆಕಪಿಗೆ ಅಷ್ಟೇ, ಅವರು ನಮ್ಮ ಡೆಲಿವರಿ ಮಾಡಲ್ಲ ಅಂತ. ಹಾಸ್ಪಿಟಲಿಗೆ ಹೋದಾಗ ಅಲ್ಲಿ ಯಾರು ನಮಗೆ ಡ್ಯೂಟಿ ಡಾಕ್ಟರ್ ಇರ್ತಾರೆ, ಆ ಡಾಕ್ಟರು. ಬಟ್ ಆ್ಯಕ್ಚುಲಿ ನಿಮಗೆ ಗೊತ್ತಾ, ಇಲ್ಲಿ ಡಾಕ್ಟರ್ ಕೂಡ ಬರಲ್ಲ. ಮೇಯ್ನಾಗಿ ಡೆಲಿವರಿ ಮಾಡಿಸಿದ್ದು ಮಿಡ್ವೈಫ್ ಅಂತಂದರೆ ಈ ನರ್ಸ್ಗಳು, ಆಯಿತಾ. ನಾನು ಲೇಬರ್ ರೂಮಿಗೆ ಹೋದ್ಮೇಲೆ ಆಲ್ಮೋಸ್ಟ್ ಒಂದು ಆ್ಯಕ್ಟಿವ್ ಲೇಬರ್ ಇದ್ದಿದ್ದು ನನಗೆ ಒಂದು 11 o'clock ಹೋದೆ ನಾನು ಬೆಳಗ್ಗೆ. ನೈಟ್ 10 o'clock ನನಗೆ ಡೆಲಿವರಿ ಆಗಿದ್ದು. ಅಲ್ಲಿವರೆಗೂ ಇದ್ದಿದ್ದು ಬರೀ ನರ್ಸ್ಗಳೇ. ಡಾಕ್ಟರ್ ಒಂದು 5 minutes ಬಂದು ಹೋದರು ಅಷ್ಟೇ. ಡಾಕ್ಟರ್ ಬಂದ್ಬಿಟ್ಟು ಓಕೆ ಅದು ಡೈಲೇಷನ್ ಆಗಿದೆಯಾ, ಓಕೆ ರೆಡಿ ಇದೆಯಾ ಅಂತ ಅಷ್ಟೇ ನೋಡಿ ಹೋದರು ಅಷ್ಟೇ. ಬಟ್ ಆ್ಯಕ್ಚುಲಾಗಿ ಡೆಲಿವರಿ ಮಾಡಿಸಿದ್ದು ನರ್ಸ್ಗಳೇ.
ಅಂದರೆ ಅವರೆಲ್ಲ ತುಂಬ ಸ್ಕಿಲ್ಡು ಇದ್ದಾರೆ, ಲೈಕ್ ಡಾಕ್ಟರ್ಗಳೇ ಬೇಕು ಅಂತ ಏನಿಲ್ಲ. ಅವರು ತುಂಬ ಚೆನ್ನಾಗಿ ಆ್ಯಕ್ಚುಲಿ ನನಗೆ ಎಂಕರೇಜ್ ಮಾಡಿ ನನಗೆ ಸಪೋರ್ಟ್ ಮಾಡಿದ್ರು. ಸೊ ಅದು ಎಕ್ಸ್ಪೀರಿಯೆನ್ಸನ್ನು ನಂಗೆ ನಿಜವಾಗ್ಲೂ ಲೈಕ್ ಅವ್ರು ಎಷ್ಟು ಸಪೋರ್ಟಿವ್ ಆಗಿದ್ದರು ಅಂತಂದರೆ, ಲಿಟ್ರಲಿ ನಾನು ಅವ್ರು ಓದಿತಾ ಇದ್ದೆ 2 ಕಾಲ್ಗಳೂ ಅವ್ರದ್ದು ಇದ್ರ ಮೇಲೆ ಇಟ್ಕೊಂಡು, ಬಟ್ ಸ್ಟಿಲ್ ದೇವರ್ ಲೈಕ್ ಸ್ಮೈಲಿಂಗ್ ಆ್ಯಂಡ್ ದೇವರ್ ಲೈಕ್ ಏನಿಲ್ಲ ಬರ್ತಾ ಇದೆ ಆಗ್ತಾಯಿದೆ ಮಾಡಿ ಅಂತ ತುಂಬ ಸಪೋರ್ಟಿವ್ ಆಗಿದ್ದರು. ತುಂಬ ಭಯ ಇತ್ತು ಆ್ಯಕ್ಚುಲಿ, ಯಾಕಂದರೆ ನಿಮಗೆ ಆ ಒಂದು 6 ಮಂತ್ಸ್ ಜರ್ನಿಯಲ್ಲಿ 6 to 8 ಮಂತ್ಸ್ ಜರ್ನಿಯಲ್ಲಿ ನೀವು ನಿಮ್ಮ ಗೈನಕಾಲಜಿಸ್ಟ್ ಹತ್ರ ತುಂಬ ಕಂಪ್ಲೀಟಾಗಿ ನೀವು ಕಂಫರ್ಟಬಲ್ ಇರ್ತೀರಾ. ಲೈಕ್ ನಿಮಗೇನು ಅನಿಸ್ತಾ ಇರಲ್ಲ. ಲೈಕ್ ಸ್ಟಾರ್ಟಿಂಗ್ ಸ್ವಲ್ಪ ದಿನ ನನಗೂ ಗೈನಕಾಲಜಿಸ್ಟ್ ಹತ್ರ ಹೋದಾಗ ಒಂದು ಸ್ವಲ್ಪ ಮುಜುಗರ ಆಗ್ತಾನೆ ಇತ್ತು. ಆಮೇಲೆ ಕಂಫರ್ಟಬಲ್ ಆಗಿಬಿಟ್ಟೆ. ಲೈಕ್ ಪ್ರತಿ ಚೆಕಪ್ ಹೋದ ತಕ್ಷಣ ಓಕೆ ನೆಕ್ಸ್ಟ್ ಏನು ಮಾಡಬೇಕಂತ ಗೊತ್ತು ನನಗೆ. ಓಕೆ ಅನ್ಡ್ರೆಸ್ ಮಾಡಿ ಹೋಗಿ ಇದು ನೆಕ್ಸ್ಟ್ ಚೆಕಪ್ ಇರುತ್ತೆ, ಎಲ್ಲ ಕಂಫರ್ಟಬಲ್ ಆಗಿಬಿಟ್ಟಿತ್ತು. ಸಡನ್ನಾಗಿ ಮತ್ತೆ ನೀವು ಯಾರೋ ಗೊತ್ತಿಲ್ಲ ಅವರು ಲೈಕ್ ಸಡನ್ನಾಗಿ ಹೋಗ್ಬಿಟ್ಟು ಅವ್ರ ಜೊತೆಗೆ ಅದೇ ಥರ ಕಂಫರ್ಟಬಲ್ ಆಗೋದು ನನಗೆ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡೆ. ಬಟ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದರಿಂದ ಏನು ಪ್ರಾಬ್ಲಮ್ ಆಗಲಿಲ್ಲ ನನಗೆ. ತುಂಬ ಚೆನ್ನಾಗಿತ್ತು ಓವರ್ ಆಲ್ ಎಕ್ಸ್ಪೀರಿಯೆನ್ಸು. ದಿನ ಒಂದಷ್ಟು ನರ್ಸ್ಗಳಿದ್ರಲ್ಲ ತುಂಬ ಕಂಫರ್ಟಬಲಾಗಿ ಚೆನ್ನಾಗಿ ಮಾತಾಡಿಸ್ಕೊಂಡು ಆರಾಮ ಅನ್ನಿಸ್ತು ನನಗೆ. ಬಟ್ ಅವ್ರದ್ದು ಶಿಫ್ಟ್ ಚೇಂಜ್ ಆಗ್ತಿರುತ್ತೆ. ಸೊ ನಿಮಗೆ ನೈಟ್ ಒಬ್ರು ಇರ್ತಾರೆ, ಬೆಳಗ್ಗೆ ಒಬ್ರು ಇರ್ತಾರೆ, ನೆಕ್ಸ್ಟ್ ಡೇ ಒಬ್ರು ಇರ್ತಾರೆ. ಲೈಕ್ ನಂಗಂತೂ ಯಪ್ಪ ಲೈಕ್ ನೆನ್ನೆ ಇದ್ದವ್ರು ಚೆನ್ನಾಗಿ ಮಾತಾಡಿಸ್ತಾ ಇದ್ರು, ಅವ್ರು ಇಲ್ವಾ ಇವಾಗ ಹೊಸಬ್ರ ಜೊತೆ ಮಾತಾಡಬೇಕಾ ಅಂತ. ಬಟ್ ಹೋಗ್ತಾ ಅಭ್ಯಾಸ ಆಗಿಬಿಡುತ್ತೆ. ಸೊ ನಿಮಗೆ ಸೇಮ್ ಅದೇ ಹೆಬಾಮೆ ಬೇಕು ಅಥವಾ ಅದೇ ಮಿಡ್ವೈಫ್ ಬೇಕು ಅಂತಂದರೆ ಸ್ವಲ್ಪ ಕಷ್ಟನೇ, ಅದು ಆಗಲ್ಲ. ಬಟ್ ಎಲ್ಲರೂ ಆರಾಮಾಗಿ ಚೆನ್ನಾಗಿ ಮಾತಾಡ್ಸೋದ್ರಿಂದ ಅಷ್ಟು ಏನೂ ನಮಗೆ ಲೈಕ್ ಪರ್ಟಿಕ್ಯುಲರಾಗಿ ಕಷ್ಟ ಅಂತ ಅನಿಸಲ್ಲ ಅದು. ಸೊ ನಂದು ಎಕ್ಸ್ಪೀರಿಯೆನ್ಸಲ್ಲಿ ಸಿಕ್ಕಿದ್ದು ಎಲ್ಲ ಹೆಬಾಮೆಗೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ರು ನನಗೆ. ಸೊ ಅದಕ್ಕೆ ನನಗೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಮೇಯ್ನಾಗಿ ನನಗೆ ಡೆಲಿವರಿ ಆದಮೇಲೆ ಹೆಂಗಪ್ಪ ಲೈಕ್ ಅದು ಆ ಪರ್ಟಿಕ್ಯುಲರ್ ಮೂಮೆಂಟಲ್ಲಿ ಹೆಂಗಿತ್ತು ಅಂತಂದರೆ, ಓಕೆ ಇವಾಗ ಡೆಲಿವರಿ ಆಗೋಗ್ಬಿಟ್ರೆ ಸಾಕು ಅಂತ ಇತ್ತು. ಡೆಲಿವರಿ ಆದಮೇಲಿಂದ ಅನಿಸ್ತಾ ಇದ್ದು ಹಾಸ್ಪಿಟಲ್ ಹೆಂಗೆ ನೋಡ್ಕೋತಾರೆ ಅಂತ. ಜರ್ಮನಿಯಲ್ಲಿ ಹಾಸ್ಪಿಟಲಲ್ಲಿ ತುಂಬ ಚೆನ್ನಾಗಿ ನೋಡ್ಕೋತಾರೆ, ಲೈಕ್ ಎಕ್ಸೆಪ್ಟ್ ಊಟ. ಯಾಕಂತಂದರೆ ಇವರು ನಮಗೆ ಕೋಲ್ಡ್ ಊಟ ಕೊಡ್ತಾರೆ, ಅವ್ರದ್ದು ಆ ಊಟ ಅಷ್ಟೊಂದು ಚೆನ್ನಾಗಿರಲ್ಲ. ಅದನ್ನು ಬಿಟ್ಟರೆ ಸಪೋರ್ಟಿವ್ ವೈಸ್, ಎಮೋಷ್ನಲ್ ವೈಸು ಮತ್ತು ಒಂದು ಮೆಡಿಕಲ್ ಸ್ಕಿಲ್ಡ್ ವೈಸ್ ಎಲ್ಲದ್ರಲ್ಲೂ ತುಂಬ ಚೆನ್ನಾಗಿದ್ದಾರೆ. ಇಲ್ಲಿ ಚೆನ್ನಾಗಿ ನೋಡ್ಕೋತಾರೆ. ಸೊ ಹಾಸ್ಪಿಟ್ಲಲ್ಲಿ 3 days ಇಟ್ಕೋತಾರೆ ನಾರ್ಮಲ್ ಡೆಲಿವರಿ ಆದರೆ. ಸಿ ಸೆಕ್ಷನ್ ಆದರೆ 3 to 4 days ಆ ಥರ. ಸೊ ನಾನು 3 days ಇದ್ದೆ ಹಾಸ್ಪಿಟ್ಲಲ್ಲಿ. ಹಾಸ್ಪಿಟ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದಮೇಲಿಂದ ನೆಕ್ಸ್ಟ್ ಡೇನೇ ನಮಗೆ ಹೆಬಾಮೆ ಮನೆಗೆ ಬರ್ತಾರೆ. ಮನೆಗೆ ಬಂದು ಅವರು ಫಸ್ಟ್ ನನ್ನ ಚೆಕಪ್ ಮಾಡ್ತಾರೆ, ನಾನು ಆರಾಮಿದ್ದೀನಾ ಅಂತ ಹೇಳಿ. ಆಮೇಲೆ ಮಗುನ ಚೆಕಪ್ ಮಾಡ್ತಾರೆ, ಮಗು ಹೇಗಿದೆ ಅಂತ ಹೇಳಿ. ಸೊ ಅವರು ನಮಗೆ ಬೇಸ್ಡ್ ಆನ್ ನಮ್ಮ ರಿಕ್ವೈರ್ಮೆಂಟ್ ಹೇಗಿರುತ್ತೆ ಹಾಗೆ ನಾವು ಅವ್ರನ್ನ ಪ್ರತಿದಿನ ಬನ್ನಿ ಅಂತಂದರೆ ಫಸ್ಟ್ 1 month ಪ್ರತಿದಿನ ಬರ್ತಾರೆ ಅವರು. ನಾನು ಎವ್ರಿ ಆಲ್ಟರ್ನೇಟಿವ್ ಡೇ ಬನ್ನಿ ಅಂತ ಹೇಳ್ತಾ ಇದ್ದೆ. ಸೊ ನಾವು ಹೆಬಾಮಿ ಅಪಾಯಿಂಟ್ಮೆಂಟಿಗೆ ಹೋಗಿದಾಗ ನಾವು ಹೇಳ್ಬಿಡ್ಬೇಕು ಅವರಿಗೆ ನಮಗೆ ಯಾವ ಥರ ಸರ್ವಿಸ್ ಬೇಕು ಅಂತ ಹೇಳಿ. ಸೊ ಅವ್ರು ಏನಾದ್ರೂ ಲೈಕ್ ಕೆಲವರು ಬರೀ ಸಜೆಷನ್ಸ್ ಬೇಕು ಅಂತಂದರೆ ಬಂದು ಅವ್ರು ನಮಗೆ ಸಜೆಷನ್ ಕೊಡ್ತಾರೆ, ಮತ್ತು ಮಗುನ ನಮ್ಮದು ಹೆಲ್ತ್ ಚೆಕ್ ಮಾಡ್ತಾರೆ, ಹೋಗ್ಬಿಡ್ತಾರೆ ಅಷ್ಟೇ. ನಮಗೆ ಸಪೋರ್ಟ್ ಕೂಡ ಬೇಕು ಅಂತಂದರೆ ನಾವು ಕ್ಲಿಯರಾಗಿ ಹೇಳಿರಬೇಕು ಅವರಿಗೆ. ಅಂದರೆ ಈಗ ಮಗುಗೆ ಸ್ನಾನ ಮಾಡಿಸೋಕ್ಕೆ ಹೆಲ್ಪ್ ಬೇಕು ನಮಗೆ, ಅಥವಾ ನನಗೆ ಏನಾದರೂ ಸಪೋರ್ಟ್ ಬೇಕು ಅಂತ ಹೇಳಿದ್ರೆ ಮೊದಲೇ ಹೇಳ್ಬಿಟ್ಟಿರಬೇಕು. ಬಟ್ ನಂಗೆ ಅದೇನೂ ಐಡಿಯಾ ಇರಲಿಲ್ಲ. ಸೊ ನಾನು ಹೇಳಿದೆ ನನಗೆ ಲೈಕ್ ಆ್ಯಸ್ ಅ ಫಸ್ಟ್ ಟೈಮ್ ಮಾಮ್ ನಂಗೆ ಏನೂ ಗೊತ್ತಿಲ್ಲ, ಸೊ ಐ ನೀಡ್ ಸಮ್ ಅಡ್ವೈಸಸ್ ಆ್ಯಂಡ್ ಸಜೆಷನ್ ಅಂತ. ಸೊ ನನ್ನ ಹೆಬಾಮಿ ಪ್ರತಿ ಸಲ ಬಂದಾಗ ಏನು ಮಾಡ್ತೀವಿ, ಶಿ ಯೂಸ್ ಟು ಸಿಟ್ ಆ್ಯಂಡ್ ಟಾಕ್ ಟು ಮೀ, ಲೈಕ್ ಎಲ್ಲ ಆರಾಮಾಗುತ್ತೆ. ಸೊ ತುಂಬ ಎಮೋಷ್ನಲಾಗಿ ಸಪೋರ್ಟ್ ಕೊಟ್ಟರು ನನಗೆ. ಕುತ್ಕೊಂಡು ಮಾತಾಡಿ ನನ್ನ ಜೊತೆಗೆ, ಹೌ ಆರ್ ಯು ಫೀಲಿಂಗ್, ನಿನ್ನ ಬಾಡಿ ಹೆಂಗೆ ಅನ್ನಿಸ್ತಾ ಇದೆ, ಸ್ಟಿಚಸ್ ಎಲ್ಲ ಅದನ್ನು ಹೀಲ್ ಆಗ್ತಾ ಇದೆಯಾ, ಬ್ಲೀಡಿಂಗ್ ಹೆಂಗಿದೆ, ಮಗು ಹೇಗಿದೆ, ಹಾಲು ಕುಡ್ಸೋಕ್ಕಾಗ್ತಿದ್ಯಾ, ಬ್ರೆಸ್ಟ್ ಫೀಡಿಂಗ್ ಹೆಂಗೆ ಮಾಡಬೇಕು, ಮಗುನ ಹೆಂಗೆ ಹಿಡ್ಕೋಬೇಕು, ಮಗುಗೆ ಡೈಪರ್ ಚೇಂಜ್ ಹೇಗೆ ಮಾಡಬೇಕು, ಮತ್ತು ಸಡನ್ನಾಗಿ ಹಿಕಪ್ಸ್ ಬಂದರೆ ಏನು ಮಾಡಬೇಕು, ಸ್ಟಾರ್ಟಿಂಗಲ್ಲಿ ಮಗು ಅಳ್ತಾ ಇರಬೇಕಾದ್ರೆ ಯಾವ್ಯಾವ ಪೊಸಿಷನ್ಲಿ ಹಿಡ್ಕೊಂಡ್ರೆ ಅವ್ರನ್ನ ಸಮಾಧಾನ ಮಾಡ್ಬೋದು, ಪ್ರತಿಯೊಂದೂ ಹೇಳ್ಕೊಟ್ರು ನನಗೆ. ಆಮೇಲೆ ನಾನೊಂದಿನ ಅವ್ರನ್ನ ಕೇಳಿದೆ, ಯಾಕಂದರೆ ಸ್ನಾನ ಮಾಡಿಸ್ಲಿಕ್ಕೆ ಇಲ್ಲಿ ನಮ್ಮದು ಶವರ್ ರೂಮಲ್ಲಿ ನಮಗೆ ಅಷ್ಟು ಜಾಗ ಇರಲಿಲ್ಲ. ಲೈಕ್ ಇಂಡಿಯನಲ್ಲಿ ಟ್ರೆಡಿಷ್ನಲಾಗಿ ಕೂತ್ಕೊಂಡು ಸ್ನಾನ ಮಾಡಿಸ್ತೀವಲ್ಲ ಹಾಗೆ ಮಾಡ್ಸೋಕ್ಕೆ. ಅವರೇನೇ ಟಬ್ಬಲ್ಲಿ ಸ್ನಾನ ಮಾಡಿಸೋದು ಹೇಗೆ ಹಿಡ್ಕೋಬೇಕು ಅಂತ ಹೇಳಿ ಕೂಡ ತೋರಿಸ್ಕೊಟ್ರು. ತುಂಬ ಸಪೋರ್ಟಿವ್ ಆಗಿದ್ದರು. ಲೈಕ್ ನಮಗೆ 2 months ಆಗೋವರೆಗೂ ಹೆಬಾಮೆ ಬಂದರು ಮನೆಗೆ. ಸೊ ಫಸ್ಟ್ ಮಂತು ಎವ್ರಿ ಆಲ್ಟರ್ನೇಟಿವ್ ಡೇ ಅಥವಾ ವೀಕ್ಲಿ ಟ್ವೈಸ್ ಬರ್ತಾಯಿದ್ರು. ಆಮೇಲೆ ವೀಕ್ಲಿ 1 time ಬಂದರು. ಕೊನೆಗೆ ಹೆಬಾಮೆ ಏನು ಹೇಳಿದ್ರು ಅಂತಂದರೆ, ಐ ವಿಲ್ ಲೀವ್ ಯು ವೆನ್ ಯು ಫೀಲ್ ಕಾನ್ಫಿಡೆಂಟ್ ಟು ಲುಕ್ ಆಫ್ಟರ್ ಯುವರ್ ಚೈಲ್ಡ್ ಅಂತ. ಸೊ ಯಾವಾಗ ನನಗೆ ಮಗುನ ನಾನು ನೋಡ್ಕೊಳ್ಳೋಕೆ ಆರಾಮ ಅನ್ನಿಸ್ತು, ಆಮೇಲಿಂದ ಅವರು ಬರೋದನ್ನು ಸ್ಟಾಪ್ ಮಾಡಿದ್ರು. ಮತ್ತು ನಮಗೇನಾದರೂ ಸಪೋರ್ಟ್ ಬೇಕು ಅಂತಂದರೆ ನಾವು ಅವ್ರದ್ದು ಕ್ಲಿನಿಕ್ಗೆ ಪ್ರಾಕ್ಟೀಸಿಗೆ ಹೋಗ್ಬೋದು. ಅಲ್ಲಿ ಹೋಗಿ ನಾವು ಮತ್ತೆ ಅವ್ರದ್ದು ಅಡ್ವೈಸಸ್ ಆಗಲಿ ಅಥವಾ ಏನು ಚೆಕಪ್ ಇದೆ ಎಲ್ಲ ಮಾಡ್ಕೋಬೋದು. ಸೊ ಇದಿಷ್ಟು ಆದಮೇಲೆ, ಡೆಲಿವರಿ ಆದಮೇಲೆ ನನಗೆ ಜರ್ಮನಿಯಲ್ಲಿ ಮ್ಯಾಂಡೇಟರಿ 6 weeks ಒಂದು ಅಪಾಯಿಂಟ್ಮೆಂಟ್ ನಾವು ಗೈನಕಾಲಜಿಸ್ಟ್ ಹತ್ರ ತೊಗೋಬೇಕು. ಸೊ ಅವ್ರ ಹತ್ರ ಹೋಗಿ ಮತ್ತೆ ಸ್ಟಿಚಸ್ ಎಲ್ಲ ಆರಾಮಾಗಿದೆಯಾ ಎಲ್ಲ ನೋಡಿಕೊಂಡು ಅವರು, ಸೊ ದೇ ಗಿವ್ ಅ ಕ್ಲಿಯರೆನ್ಸ್, ಓಕೆ ಎಲ್ಲ ಆರಾಮಾಗಿದೆ, ನೀವು ಯು ಕ್ಯಾನ್ ಗೆಟ್ ಬ್ಯಾಕ್ ಟು ಯುವರ್ ನಾರ್ಮಲ್ ಲೈಫ್. ಇಲ್ಲಿ ಎಲ್ಲರೂ ಏನೇ ಹೇಳ್ತಾರೆ ಅಂದರೆ,
ಒನ್ಸ್ ಆಫ್ಟರ್ ಲೈಕ್ 6 ವೀಕ್ಸ್ ಆದಮೇಲೆ ಯು ಶುಡ್ ಜಸ್ಟ್ ಸ್ಟಾರ್ಟ್ ಯುವರ್ ಲೈಫ್ ನಾರ್ಮಲಿ, ಲೈಕ್ ಗೋ ಫಾರ್ ಅ ವಾಕ್, ಹೊರಗಡೆ ಹೋಗಿ, ಮಗುನೂ ಹೊರಗಡೆ ಕರ್ಕೊಂಡು ಹೋಗಿ. ಸೊ ಫ್ರೆಶ್ ಏರ್ ಸಿಗೋದು ಇಂಪಾರ್ಟೆಂಟ್ ಅಂತ ಹೇಳಿ. ಅದಾಗಿದ ಮೇಲಿಂದ ಈಗ ನೆಕ್ಸ್ಟು ಅಪಾಯಿಂಟ್ಮೆಂಟು ಮತ್ತು 6 ಮಂತ್ಗಿದೆ. ಆವಾಗ ಇನ್ನೊಂದು ರೂಟೀನಲ್ಲಿ ಚೆಕಪ್ ಇದೆ ನಂದು ಗೈನಕಾಲಜಿಸ್ಟ್ದು. ಸೊ ಇದಿಷ್ಟು ಆಯಿತು. ಕಂಪ್ಲೀಟಾಗಿ ನಾನು ನಿಮಗೆ ಪ್ರೆಗ್ನೆಂಟ್ ಆದಾಗಿಂದ ಮಗು ಆದಮೇಲೆ ಹೇಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ ಮತ್ತು ಪ್ರೊಸೀಜರ್ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಾಗಿ ಏನು ಎಕ್ಸ್ಪೀರಿಯನ್ಸ್ ಇತ್ತು ನಂದು ಹಾಸ್ಪಿಟಲ್ದು ಅದೆಲ್ಲ ನೋಡಬೇಕು ಅಂದರೆ ನಾನು ವೀಡಿಯೋನ ಲಿಂಕ್ ಮಾಡ್ತೀನಿ ಇಲ್ಲಿ. ಆ ವಿಡಿಯೋನ ಚೆಕ್ ಮಾಡಿ. ಅದು ಲೈಕ್ ಕಂಪ್ಲೀಟಾಗಿ ರಾ ವಿಡಿಯೋ, ನಾನು ಪೇನಲ್ಲಿ ಇರಬೇಕಾದ್ರೆ ಮಾತಾಡಿರೋದು, ಅದು ಹೇಗಿತ್ತು ನನಗೆ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ಸೊ ನಿಮಗೆ ಐಡಿಯಾ ಬರುತ್ತೆ. ಈಗ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ಮೇಲೆ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ಅನ್ಕೋತೀನಿ. ಇಂಡಿಯನ್ ಹೆಲ್ತ್ ಸಿಸ್ಟಮ್ಗೂ ಇಲ್ಲಿ ಜರ್ಮನಿ ಹೆಲ್ತ್ ಸಿಸ್ಟಮ್ಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ, ಮತ್ತು ಹೇಗಿದೆ ಅಂತ ಐಡಿಯಾ ಬಂದಿರುತ್ತೆ ಅನ್ಕೋತೀನಿ. ಸೊ ಇದಾಗಿದ ಮೇಲಿಂದ ನೆಕ್ಸ್ಟ್ ಬಿಗ್ ಟಾಸ್ಕ್ ಏನಪ್ಪ ಅಂದರೆ ಪಿಡಿಯಾಟ್ರಿಷಿಯನ್, ಮಕ್ಕಳು ಡಾಕ್ಟ್ರನ್ನ ಹುಡ್ಕೋದು. ಸೊ ಅದನ್ನು ನಾನು ನಿಮಗೆ ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇಷ್ಟೊತ್ತವರೆಗೂ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ನೀವೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.